ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರಸಭೆ ಕಚೇರಿಯಲ್ಲಿ ನಡೆದ ಅಧಿಕಾರಿಗಳ ಸಾಮಾನ್ಯ ಸಭೆಯಲ್ಲಿ ಶಾಸಕರಾದ ಟಿ ರಘುಮೂರ್ತಿ ಅವರು ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಸಾರ್ವಜನಿಕರನ್ನ ಅನಾವಶ್ಯಕವಾಗಿ ಅಲೆದಾಡಿಸಿದರೆ ಹಾಗೂ ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದರೆ ವರ್ಗಾವಣೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥ ಕಠಿಣ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮನೆ ಹಾಗೂ ವಾಣಿಜ್ಯ ಮಳಿಗೆಗಳ ತೆರಿಗೆ ವಸೂಲಿಯಲ್ಲಿ ಬಡವರಿಗೆ ಮಾನವೀಯತೆ ತೋರಿಸಿ ಆರ್ಥಿಕವಾಗಿ ಸಾಮರ್ಥ್ಯ ಹೊಂದಿರುವವರಿಂದ ಕಡ್ಡಾಯ ವಸೂಲಿ ಮಾಡುವಂತೆ ಸೂಚಿಸಿದರು. ಖಾಲಿ ನಿವೇಶನಗಳಲ್ಲಿ ಕಸ ತೆರವುಗೊಳಿಸಿದವರ ವಿರುದ್ಧ ದಂಡ ವಿಧಿಸೋದಕ್ಕೆ ಆದೇಶವನ್ನ ಹೊರಡಿಸಿದರು. ಬೀದಿ ನಾಯಿಗಳು, ಬಿಡಾಡಿ ದನಗಳ ಸಮಸ್ಯೆ, ಉದ್ಯಾನ ಅಭಿವೃದ್ಧಿ, ರಸ್ತೆ ಮತ್ತು ಚರಂಡಿ ಸ್ವಚ್ಛತೆ ಕಾರ್ಯಗಳನ್ನು ವೇಗಗೊಳಿಸುವಂತೆ ನಿರ್ದೇಶನ ಕೊಟ್ಟರು. ಈ ಸ್ವತ್ತು ಪ್ರಕರಣಗಳಲ್ಲಿ ವಿಳಂಬ ಮಾಡಿದಂಥ ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಶಾಸಕ ಟಿ ರಘುಮೂರ್ತಿ ಹೇಳಿದರು. ಈ ಸಂದರ್ಭದಲ್ಲಿ ಸಭೆಯಲ್ಲಿ ಪೌರಾಯುಕ್ತೆ ನಾಗವೇಣಿ ಸೇರಿದಂತೆ ನಗರಸಭೆ ಸಿಬ್ಬಂದಿಗಳು ಉಪಸ್ಥಿತರಾಗಿದ್ದರು. ಒಂದು ಮನೆಯಲ್ಲಿ ಇರ್ತಾರೆ, ತಂದೆ ತಾಯಿ ಮಕ್ಕಳು ಮದುವೆಗಳಾಗಿರ್ತಾರೆ, ಅದನ್ನು ಒಂದು ಮನೆ ಮಾಡಿರ್ತೀವಿ. ನೆಕ್ಸ್ಟ್ ನಮಗೆ ಸೈಟ್ ಇಲ್ಲ, ಮನೆ ಇಲ್ಲ ಅಂದಾಗ ಅವಾಗ ಕುಟುಂಬ ಬೈಪರೀಕ್ಷಣೆ ಆದಾಗ ಅವ್ರನ್ನ ನಿಮಗೆ ಸೈಟ್ ಇಲ್ಲ, ಮನೆ ಇಲ್ಲ ಅಂದರೆ ಕೆಲಸ ಮಾಡ್ತಾರೆ. ಅರ್ಥ ಆಯ್ತಾ? ಹಂಗೆ ಮಾಡಿದ್ರೆ ನಿಮಗೆ ಓಕೆ. ಹಾಂ, ಎಷ್ಟು ಸಿಗೋಸರ್ ಮಾಡ್ತೀವಿ ವಾರ್ಡ್? ಹಾಂ, ಒಂದು ತಿಂಗಳಲ್ಲಿ ಮಾಡಬೇಕು. ತಿಂಗಳಿಗೆ ಒಂದು ಸಲ ಮಿನಿಮಮ್ ಮಾಡ್ಬೇಕು ರೀ. ಕಂಪ್ಲೇಂಟ್ ಅಲ್ಲ, ನಾನೇನು ನೀವು ರೂಟೀನ್ ಹಾಕೊಂಬಿಡಿ. ನೀವು ಕಂಪ್ಲೇಂಟ್ ಯಾರು ಮಾಡ್ತಾರೆ? ಕೆಲವು ಬಿಡ ಇಷ್ಟ ಅಂತ ಬೈಕಲ್ಲಿ ಸುಮ್ಮನಿರ್ತಾರೆ. ಅರ್ಥ ಆಯ್ತಾ? ನೀವು ಒಂದು ತಿಂಗಳಲ್ಲಿ ಎಲ್ಲ ವಾರ್ಡ್ ಮುಗಿಸ್ಬೇಕು. 775 ಮನೆಗಳು. ಇವರು ಅಷ್ಟು ಜನ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಅದೇ ಈಗ ಎಸ್ ಸಿ ಎಸ್ ಟಿಗೆ ಕಡಿಮೆ ಎಲ್ಲರೂ ಕಟ್ಟಬೇಕು. ಹೆಂಗೆ ಕಟ್ಟಬೇಕು? ಯಾವ ಥರ ಟ್ಯಾಕ್ಸ್? ಅದು ವರ್ಷಕ್ಕೆ 2300 ವಾಟರ್ ಟ್ಯಾಕ್ಸ್ ಬರುತ್ತೆ. ವಾಟರ್ ಟ್ಯಾಕ್ಸ್ 2300. ಆಮೇಲೆ ಕಮರ್ಷಿಯಲ್ಗೆ ಜಾಸ್ತಿ. ನಾವು ಸೇವೆ ಕೊಡ್ತೀವಿ ಅಂದರೆ ಅದಕ್ಕೆ ಟ್ಯಾಕ್ಸ್ ಕೊಡಲೇಬೇಕು ಸರ್. ನಮ್ಮಲ್ಲಿರೋದು ಆಯ್ತು. ನೀವು ಕೊಡ್ತೀವಿ, ಹೌದು. ಅವ್ರೇನು ಕೊಡ್ತಾರೆ? ನಗರಕ್ಕೆ ಆಯ್ತು. ಅವ್ನು ಕರೆಸಿ ಏನು ಕ್ಲಾರಿಫಿಕೇಶನ್ ತೊಗೊಳ್ಳಿ. ನೀವು ಕರೆಸಿ ಏನು ಗೊತ್ತಪ್ಪ, ಅವ್ರ ರೂಲ್ಸ್ ಏನಿದ್ರೆ ಈಗ ನಮಗೆ ಹೆಣ್ಣವ್ರು ಆಗಿಲ್ಲ, ರಂಗವೀರ ಆಗ್ತಿದ್ರು, ರಂಗವೀರ ಆಗ್ತಿ ಇದಾಗಿಲ್ಲ, ನಗರಸಭೆ ಆಗ್ತಿನಲ್ಲಿ ನಾವು ಕೊಟ್ಟು ಕೂಡಿ ಬಂದು ಒಂದು ರೂಲ್ ಇರುತ್ತೆ. ಅದನ್ನು ಕ್ಲಾರಿಫಿಕೇಶನ್ ಮಾಡ್ಕಮ್ಮ. ಈ ಒಳಗೆ ನಿಂತ್ಕೊಂಡು ಅದಾಗಿಲ್ಲ ಅಂದರೆ ನಾನು ಡಿ ಸಿ ಸಿ ಇಸ್ಕೊಂಡು ನಾನು ಇದು ಮಾಡಿಸ್ತೀನಿ. ಆಯ್ತಾ? ಹಂಗೆ ಬಿಡಬಾರ್ದು, ಮತ್ತೆ ಇದಾಗಬಾರ್ದು. ಆಯ್ತಾ? ಎರಡೋದಕ್ಕೆ ಸಾಲ್ವ್ ಆಗಬೇಕು. ಇಲ್ಲಿ ಡಿ ಸಿ ಅಡ್ಮಿಷನ್ ಇಲ್ಲಿ ಕರೆಯೋಣ, ಸಿ ಒ ಕರೆಯೋಣ. ಆಯ್ತಾ? ಸಿ ಒ ಬಂದು ಆಯ್ತಲ್ಲ, ಸಿ ಒ ಡಿ ಸಿ ಇಂದ ಜಾಸ್ತಿ ಬಿಗಿ ಮಾಡಿ. ಟ್ಯಾಕ್ಸು, ಆಸ್ತಿ ತೆರಿಗೆ. ಹಾಂ, ಮತ್ತು ಇವು ಮಳಿಗೆ. ಹಾಂ, ಈಗ ಕಂಪ್ಲೇಂಟ್ ಏನು ಗೊತ್ತಾ, ಕೆಲವ್ರಿಗೆಲ್ಲ ಹೋಗ್ತೀರಿ ನೀವು, ಯಾರು ಇದು ಕೊಡ್ತಾರೋ ಅವ್ರು ಬಿಡ್ತೀರಿ, ಯಾರು ಬರಲ್ಲ ಅವ್ರನ್ನೆಲ್ಲ ಇದು ಮಾಡಿ ದಂಡ ಹಾಕ್ಬರ್ತೀರಿ. ಭಾಳ ಇವನಪ್ಪ ನಾನು ಏನು ಹೇಳ್ತಾ ಇದ್ದೀನಿ, ಇನ್ನೂ ಏನೋ ಹೊಸ್ದಾಗಿ ಬಂದಿತ್ತಂತಲ್ಲ. ಕಂಪ್ಲೇಂಟ್ ಇರೋದು ಜನರಲ್ ಪಬ್ಲಿಕ್ಕಲ್ಲಿ ಏನಿರ್ತದೆ, ನೀವು ವಸೂಲಿಗೆ ಹೋಗ್ತೀರಿ, ಯಾರಿಗೋ ಅವರಿಗೆ ಇದ್ದಿದ್ದರಿಗೋ ನಿರ್ಗತಿಗೋ ಅವರೇ ಒಂದು ಇದು ಮಾಡೋಕ್ಕೆ ಬರೋಲ್ಲ, ನೀವು ಸರಿಯಾಗಿ ಇದು ಮಾಡಲ್ಲ, ನಾನು ಹೇಳ್ಬಾರ್ದು, ಅದನ್ನು ಹೇಳ್ತೀನಿ. ಕಂಪ್ಲೇಂಟ್ ಇರೋದು ಆ ಥರ. ಅರ್ಥ ಆಯ್ತಾ? ಅವ್ರಿಗೆ ನೀವು ಭಾಳ ಅರೆಸ್ಟ್ ಮಾಡ್ತೀರಿ, ಬೇರೆಯವರಿಗೆಲ್ಲ ಬಿಟ್ಬಿಡ್ತೀರಿ, ಭಾಳ ಇರ್ತದೆ ಅವ್ರಿಗೆ ಬಿಟ್ಬಿಡ್ತೀರಿ ನೀವು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.